ಒಂದು ಕಡೆಗೆ ವಿಜಯೇಂದ್ರ ವಿರುದ್ಧ ರಮೇಶ್ ಜಾರಕಿಹೊಳಿ ಅಖಾಡಕ್ಕೆ ಇಳಿದು ಅವರ ಮೇಲೆ ನೇರವಾಗಿ ಏಕವಚನದಲ್ಲಿ ಪ್ರಯೋಗ ಮಾಡ್ತಾ ಇದ್ರೆ, ಈ ಕಡೆಗೆ ಯತ್ನಾಳ್ ಕೂಡ ಮಾತನಾಡ್ತಾ ಇದ್ದಾರೆ. ಏನು ಹೇಳಿದ್ದಾರೆ? ವಿಜಯೇಂದ್ರಗೆ ಶಾಸಕ ಯತ್ನಾಳ್ ತಿರುಗೇಟನ್ನ ಕೊಟ್ಟಿದ್ದಾರೆ. ವಿಜಯೇಂದ್ರ ಒಬ್ಬ ಕಲೆಕ್ಷನ್ ಮಾಸ್ಟರ್. ಯಡಿಯೂರಪ್ಪನನ್ನ ಜೈಲಿಗೆ ಕಳುಹಿಸಿದ್ದೇ ವಿಜಯೇಂದ್ರ. ಸುಮ್ಮನೆ ರಾಜ್ಯಾಧ್ಯಕ್ಷ ಸ್ಥಾನ ಬಿಟ್ಟುಬಿಡು, ನಮ್ಮ ಕೈಯಲ್ಲಿ ಪಕ್ಷ ಸಿಕ್ಕರೆ 130 ಸೀಟ್ ತಂದೇ ತರ್ತೀವಿ, ಇಲ್ಲವಾದ್ರೆ ರಾಜಕೀಯ ನಿವೃತ್ತಿ ಘೋಷಿಸ್ತೀನಿ ಅಂತ ಯತ್ನಾಳ್ ಈಗ ಸವಾಲನ್ನ ಹಾಕಿದ್ದಾರೆ. ನಮ್ಮ ಕೈಯಲ್ಲೇ ಪಕ್ಷ ಸಿಕ್ಕರೆ 130 ಸೀಟ್ ತಂದೇ ತರ್ತೀವಿ, ಇಲ್ಲವಾದ್ರೆ ರಾಜಕೀಯ ನಿವೃತ್ತಿಯನ್ನ ಘೋಷಿಸ್ತೀನಿ ಅಂತ ಯತ್ನಾಳ್ ಈಗ ಸವಾಲನ್ನ ಹಾಕಿದ್ದಾರೆ. ಆಂತರಿಕ ಪ್ರಜಾತಂತ್ರದ ಅವರಿಗೂ ಮಾಡ್ಲಿಕ್ಕೆ ಹಾಕಿದೆ. ಸಾಮಾನ್ಯ ಕಾರ್ಯಕರ್ತರು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಿಲ್ಲಕ್ಕೆ ಹಾಕಿದೆ. ಅದು ಬರಲಿ, ಚುನಾವಣೆ ಬಂದಾಗ ನಾವು ಏನೋ ಒಂದು ಪ್ರಕಟ ಮಾಡೋದು ಮಾಡ್ತೀವಿ. ನೋಡೋಣ, ನಾವು ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ಚುನಾವಣೆನೇ ಆದರೆ ಯಾಕೆ ಹಿಂಸರಿಬೇಕು ಅಂತ ನಮ್ಮ ಗುಂಪಿನಲ್ಲಿ ನಿರ್ಣಯ ಮಾಡಿದ್ದೀವಿ. ಒಂದು ವೇಳೆ ಆಗಬೇಕು ಅಂತ ಚುನಾವಣೆನೇ ಆಗ್ತದಂದರೆ ನಾವು ನಿಷ್ಠಾವಂತ BJP ಕಾರ್ಯಕರ್ತರ ರಕ್ಷಣೆಗಾಗಿ ಭಾರತೀಯ ಜನತಾ ಪಾರ್ಟಿ ಮೂಲ ಸಿದ್ಧಾಂತಗಳು, ಭಾರತೀಯ ಜನತಾ ಪಾರ್ಟಿಯ ಹಿಂದೂಗಳ ರಕ್ಷಣೆ ಮಾಡಲಿಕ್ಕೆ ಮತ್ತು ವಕಫ್ ವಿರುದ್ಧ ಏನು ನಮ್ಮದೊಂದು ಹೋರಾಟ ಇದೆ ಅದಕ್ಕೆ ಬಲ ಕೊಡಲಿಕ್ಕೆ BJPಯಲ್ಲಿ ಕಲುಷಿತವಾದಂಥ ವ್ಯಕ್ತಿಗಳಿಂದ BJPಯನ್ನು ಮುಕ್ತ ಮಾಡಲಿಕ್ಕೆ ನಾವು ಈ ಚುನಾವಣೆಯಲ್ಲಿ ನಮ್ಮ ಪರವಾಗಿ ಒಬ್ಬರು ಅಭ್ಯರ್ಥಿಗಳು ಮಾಡೋ ಬಗ್ಗೆ ಗಂಭೀರವಾಗಿ ಚಿಂತನೆಯನ್ನು ಮಾಡ್ತಾಯಿದ್ದೀವಿ. ರಮೇಶ್ ಜಾರಕಿಹೊಳಿ ಅವರು 17 ಜನ BJPಗೆ ಬರದೇ ಇದ್ದರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ತಾಯಿದ್ರ? ಮಾನ್ಯ ವಿಜಯೇಂದ್ರ ಅವರೇ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಲಿಕ್ಕೆ ಕಾರಣ ರಮೇಶ್ ಜಾರಕಿಹೊಳಿ ಅವರು. ನೀವಿಷ್ಟೆಲ್ಲ ದುಡ್ಡು ಮಾಡಲಿಕ್ಕೆ ಕಾರಣ ರಮೇಶ್ ಜಾರಕಿಹೊಳಿ ಅವರು. ನೀವು ಎಷ್ಟು ದುಡ್ಡು ಮಾಡಿರಿ ಅಂತ ಹೇಳಿ ಎಲ್ಲ ಜಗತ್ತಿಗೆ ಗುರ್ತದೆ. ಉಮೇಶ್ ಅನ್ನೋಂಥ ಕಂಡಕ್ಟರ್ BTS ಕಂಡಕ್ಟರ್ ಮನ್ಯಾಗ 2 ಕೌಂಟಿಂಗ್ ಮಿಷನ್ ಸಿಗ್ತಾವೆ, ಸಾವಿರಾರು ಕೋಟಿ ರೂಪಾಯಿಯ ಖರೀದಿ ಬಾಂಡ್ಗಳು ಸಿಗ್ತಾವೆ, ಸಾವಿರಾರು ಕೋಟಿ ರೂಪಾಯಿ ನಗದು ಸಿಗ್ತಾಯಿದೆ ED ಅವರಿಗೆ. ಇದು ಯಾರ್ದು ವಿಜಯೇಂದ್ರ ಅವರೇ? ಅದು ಎಲ್ಲ ಆಶೀರ್ವಾದ ರಮೇಶ್ ಜಾರಕಿಹೊಳಿದು. ರಮೇಶ್ ಜಾರಕಿಹೊಳಿ ಅವ್ರ ಬಗ್ಗೆ ಹಗುರವಾಗಿ ಮಾತಾಡಬೇಡಿ. ಅವರೊಬ್ಬ ST ನಾಯಕರಾದರು, ವಾಲ್ಮೀಕಿ ಜನಾಂಗದವರು. ಅವರು ಪಾಪ ಒಳ್ಳೆ ಕೆಲಸ ಮಾಡಕತ್ತಿದ್ರು, ನೀರಾವರಿಯಲ್ಲಿ ಉತ್ತರ ಕರ್ನಾಟಕ ಒಳ್ಳೆ ಕೆಲಸ ಮಾಡ್ತಾಯಿದ್ರು. ಪಾಪ ಅವ್ರನ್ನ ಬಲಿ ಕೊಟ್ಟವ್ರು ಯಾರು? ವಿಜಯೇಂದ್ರ. ನಿಮ್ಮದೇನು ಪಾಲಿದೆ ಅದು ಎಲ್ಲ ಗೊತ್ತಿದೆ. ಇಂಥ ಕೆಲಸ ಬಿಡಿ. ಪಕ್ಷ ಎಲ್ಲರೂ ನೋಡಿರಿ, ಎಷ್ಟೋ ಕಾರ್ಯಕರ್ತರು ಪಾಪ ಸೈಕಲ್ಲು ಹೊಡೆದಲ್ಲ, ನಡ್ಕೋತ ಅಡ್ಡಾಡಿ ಉಪವಾಸ ಬಿದ್ದು